ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 8ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಭಾಗ 1ರಿಂದ ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು ಈ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ. ಸೊ ಈಗಾಗಲೇ ಈ ಅಧ್ಯಾಯದಲ್ಲಿರುವಂತ 2.1 ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದಂತ ಎಲ್ಲಾ ನಾಲೆಜ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಗುಣಗಳಿಗೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಚಾನಲ್ ಅಲ್ಲಿ ನೋಡಿ ತಾವು ಕ್ಲಿಯರ್ ಮಾಡ್ಕೋಬಹುದು. ಸೊ ನಿಮ್ಮ ವಿಜ್ಞಾನದ ವಿಡಿಯೋಗಳು ಸಹ ಚಾನಲ್ ಅಲ್ಲಿ ಅವುಗಳನ್ನ ನೋಡಿ ನಿಮ್ಮ ಪ್ರಶ್ನೋತ್ತರ ಪಾಠದ ಎಕ್ಸ್ಪ್ಲನೇಷನ್ ಎಲ್ಲ ತಾವು ತಿಳ್ಕೊಬಹುದು ಮನೆಯಲ್ಲಿ ಕೂತ್ಕೊಂಡು. ಸೊ ಇಂಥ ವಿಡಿಯೋಗಳು ತಮಗೆ ನೋಡುವಂತ ಆಸೆ ಇದ್ರೆ ಇನ್ನೂ ಬಹಳಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಬೆಲ್ ಐಕಾನ್ ಅನ್ನು ಒತ್ತಿದಾಗ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಮುಂದೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್, ಒಂದು ಮೆಸೇಜ್ ಬರುವುದು. ಆಯ್ತಾ? ಸೊ ನಾವು ಈ ವಿಡಿಯೋದಲ್ಲಿ ಅಭ್ಯಾಸ 2.2 ಅನ್ನ ಮುಂದುವರಿಸೋಣ ಬನ್ನಿ. ವಿದ್ಯಾರ್ಥಿಗಳೇ, ಅಭ್ಯಾಸ 2.2 ಇದರಲ್ಲಿ ಈಗ 5ನೇ ಸಮಸ್ಯೆ. ಓಕೆ, ಈಗಾಗಲೇ ನಾನು 4 ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಸೊ ಅವನ್ನ ನೋಡಿಲ್ಲ ಅಂತಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿ ಹೋಗಿ ತಾವು ನೋಡಿ ತಿಳ್ಕೊಬಹುದು. ಇನ್ನು 5ನೇ ಸಮಸ್ಯೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಕೆಳಗೆ ಕೊಟ್ಟಿರುವ ಪ್ರತಿ ಜೋಡಿ ಸಂಖ್ಯೆಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ. ಸೊ ಈ ರೀತಿ ವಿದ್ಯಾರ್ಥಿ ಈ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಈ ರೀತಿ 1, 2, 3 ಅಂತ 3 ಉಪ ಪ್ರಶ್ನೆಗಳಿವೆ. ಸೊ 3 ಉಪ ಪ್ರಶ್ನೆಗಳು ನಾವು ಈ ವಿಡಿಯೋದಲ್ಲಿ ಬಿಡಿಸ್ಕೊಳ್ಳೋಣ. ಆಯ್ತಾ? ಓಕೆ, ಮೊದಲಿಗೆ ಸೊಲ್ಯೂಷನ್. ವಿದ್ಯಾರ್ಥಿಗಳೇ, ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಗುರುತಿಸಿಕೊಳ್ಳುವುದು. 4ನೇ ಪ್ರಶ್ನೆ ಸಹ ಇಂತಹದೇ ಒಂದು ಪ್ರಶ್ನೆ ಆಗಿತ್ತು. ಸೊ ನಾವು ಅದನ್ನ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀರಾ, ಹೌದಲ್ಲ? ನಿಮ್ಗೆ ಕ್ಲಿಯರ್ ಆಗಿರ್ಬಹುದು. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಅಂತಹದೇ ಪ್ರಶ್ನೆಗಳಿರುವಂತ 5ನೇ ಪ್ರಶ್ನೆ ಸಹ ಕ್ಲಿಯರ್ ಆಗಿ ಬಿಡಿಸ್ಕೊಳ್ಳೋಣ. ಸೊ ನೀವು 4ನೇ ವಿಡಿಯೋ ನೋಡಿದ್ರೆ ಇದು ನಿಮ್ಗೆ ಈಸಿಯಾಗಿ ತಿಳಿದು ಬರುದು. ಸೊ ತಾವು ನೋಡಿಲ್ಲ ಅಂತಂದ್ರೆ ಮೊದಲ 4ನೇ ವಿಡಿಯೋ ನೋಡಿ, ನಂತರ ಇದನ್ನ ನೋಡೋದು ಒಳ್ಳೆಯದು. ಆಯ್ತಾ? ಮೊದಲಿಗೆ ದತ್ತ ಬರ್ಕೊಳ್ಳೋಣ. ದತ್ತ ಕೊಟ್ಟಂತ 2 ಭಾಗಲಬ್ಧ ಸಂಖ್ಯೆ ಬರ್ಕೊಳ್ಳಿ. ಇದು 2/3 ಮತ್ತು 4/5. ಓಕೆ, ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂತೆ ವಿದ್ಯಾರ್ಥಿಗಳೇ, ಯಾವುದೇ 2 ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಗುರುತಿಸೋದು ಯಾವಾಗ ಈಸಿ ಅಂತಂದ್ರೆ ಅವುಗಳ ಛೇದಗಳು ಸಮವಾಗಿರ್ಬೇಕು ಅಂದಾಗ ಅದು ತುಂಬಾ ಈಸಿ. ಛೇದಗಳು ಬೇರೆ ಬೇರೆ ಆಗಿದ್ರೆ ನಾವು ಅಷ್ಟು ಈಸಿಯಾಗಿ ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನ್ ಮಾಡೋಣ, ಮೊದಲಿಗೆ ಈ ಛೇದವನ್ನ ಸಮ ಮಾಡ್ಕೊಂಡು ಯಾವ ರೀತಿ ಮಾಡೋದು, ಇವುಗಳ ಲ ಸ ಅವನ್ನು ನಾವು ಕಂಡುಕೋಬೇಕು. ಓಕೆ, 3 ಮತ್ತು 5ರ ಲ ಸ ಅ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ವಿದ್ಯಾರ್ಥಿ 2 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾದಾಗ ಮತ್ತು ಒಂದು ಸಂಖ್ಯೆ ಸಮ ಸಂಖ್ಯೆ, ಒಂದು ಸಂಖ್ಯೆ ಬೆಸ ಸಂಖ್ಯೆ. ಇಲ್ಲಿ 3 ಬೆಸ ಸಂಖ್ಯೆ, 5 ಸಹ ಬೆಸ ಸಂಖ್ಯೆ. ಅದು ಡಿಫ್ರೆಂಟ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಂದು ಸಂಖ್ಯೆ ಸಮ ಸಂಖ್ಯೆ, ಒಂದು ಸಂಖ್ಯೆ ಬೆಸ ಸಂಖ್ಯೆ ಆದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ 2 ಸಂಖ್ಯೆಗಳನ್ನ ಗುಣಿಸುವುದೇ ಅವುಗಳ ಲ ಸ. ಸೊ ಇಲ್ಲಿ ಇವೆರಡು ಅವಿಭಾಜ್ಯ ಸಂಖ್ಯೆ ಗುಣಿಸ್ಕೊಂಡ್ಬಿಡಿ. 3 × 5 ಇದು 15. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು 2/3 ಛೇದದಲ್ಲಿ ಒಂದು ಸಂಖ್ಯೆಯಿಂದ ಗುಣಿಸ್ಬೇಕು. ಯಾವ ಸಂಖ್ಯೆ ಅಂತಂದ್ರೆ ಉತ್ತರ 15 ಬರ್ಬೇಕು. ಅಂತ ಒಂದು ಸಂಖ್ಯೆಯಿಂದ ಗುಣಿಸ್ಬೇಕು. ಸೊ 3ರ ಮಗ್ಗೆಯಲ್ಲಿ 15 ಯಾವಾಗ ನೋಡಿ, 3 ಮಗ್ಗೆಯಲ್ಲಿ 15 ಬರುವುದು 5ರಿಂದ. ವೆರಿ ಗುಡ್. ಛೇದದಲ್ಲಿ 5ರಿಂದ ಗುಣಿಸಿದ್ರೆ ಅಂಶದಲ್ಲಿಯೂ ಸಹ 5ರಿಂದನೇ ಗುಣಿಸ್ಬೇಕು. ಇದಲ್ಲ, ಸೊ ಇದು ಬಹಳ ಇಂಪಾರ್ಟೆಂಟ್. ಛೇದದಲ್ಲಿ ಒಂದು ಸಂಖ್ಯೆ, ಅಂಶದಲ್ಲಿ ಒಂದು ಡಿಫ್ರೆಂಟ್ ಸಂಖ್ಯೆ ಗುಣಿಸಿದ್ರೆ ತಪ್ಪು ಉತ್ತರ ಬರುವುದು. ಸೊ 2 × 5 ಇದು 10. ಸೊ ಇದು ಇದರ ಉತ್ತರ ಆಯ್ತು. ಅದೇ ಇದನ್ನು ತೆಗೆದುಕೊಳ್ಳಿ, 4/5 ಇಂಟು, ಈಗಲೂ ಸಹ ಛೇದದಲ್ಲಿ ಒಂದು ಸಂಖ್ಯೆ ಗುಣಿಸಿದ್ರೆ ಇಲ್ಲಿ ಛೇದದಲ್ಲಿ 15 ಬರಬೇಕು. ಸೊ ವಿಚ್ ಇಸ್ ದಟ್ ನಂಬರ್? ಆ ನಂಬರ್ ಯಾವುದು? 5ರ ಮಗ್ಗೆಯಲ್ಲಿ 15 ಯಾವಾಗ ಬರುವುದು? ವೆರಿ ಗುಡ್, 3ರಿಂದ. ಸೊ ಇಲ್ಲಿ ಎಷ್ಟು ಸಂಖ್ಯೆ ಗುಣಿಸ್ಬೇಕು? ವೆರಿ ಗುಡ್, ಮತ್ತೆ 3ರಿಂದ. ಸೊ 4 × 3 12. ಇದರ ಅರ್ಥ ವಿದ್ಯಾರ್ಥಿಗಳು ನಾವಿಲ್ಲಿ 10/15 ಮತ್ತು ಈ 12/15ರ ಮಧ್ಯದಲ್ಲಿರುವ 5 ಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸ್ಕೋಬೇಕು. ಸ್ವಲ್ಪ ನೋಡಿ, 10 ನೆಕ್ಸ್ಟ್ 11 12 ಬಂದ್ಬಿಡ್ತು. ಇದರ ಅರ್ಥ ಏನು? ಈ 2 ಸಂಖ್ಯೆ ಮಧ್ಯ ಒಂದು ಭಾಗಲಬ್ಧ ಸಂಖ್ಯೆವಿದೆ, ಆದ್ರೆ ನಮಗೆ ಬೇಕಾಗಿರೋದು 5 ಭಾಗಲಬ್ಧ ಸಂಖ್ಯೆ. ಇದರ ಅರ್ಥ ಇನ್ನು ಸ್ವಲ್ಪ ನಾವು ಛೇದದಲ್ಲಿರುವಂತಹ ಬೆಲೆಯನ್ನ ಹೆಚ್ಚಿಸ್ಕೋಬೇಕು ಅಥವಾ ಅಂಶದಲ್ಲಿರುವಂತಹ ಬೆಲೆಯನ್ನ
ಹೆಚ್ಚಿಸ್ಕೋಬೇಕು. ಇದೇ ರೀತಿ 4ನೇ ಸಮಸ್ಯೆ ಆಗಿತ್ತು ವಿದ್ಯಾರ್ಥಿಗಳು. ಯಾವ ರೀತಿ ಹೆಚ್ಚಿಸ್ಬೇಕಂತೀರಾ? ಇಲ್ಲಿ ನೋಡಿ, ನಾವು 10/15ಕ್ಕೆ ಮತ್ತೆ ಒಂದು ಸಂಖ್ಯೆನ ಗುಣಿಸ್ಕೊಳ್ಳೋಣ. ಯಾವ ಸಂಖ್ಯೆ ಅಂತೀರಾ? ಫಾರ್ ಎಕ್ಸಾಂಪಲ್ ನೀವು 3 ತಗೋಬಹುದು, 4 ತಗೋಬಹುದು, 5 ತೆಗೆದುಕೋಬಹುದು. ನಾನ್ ಮಾಡೋಣ 4ರಿಂದ ಗುಣಿಸ್ಕೊಳ್ಳೋಣ. ಓಕೆ, 15 × 4 ಇದು 60. ಅಂಶದಲ್ಲಿ ಸಹ 4 ಬರಬೇಕು. 10 × 4 ಇದು 40. ಸೊ ಇದು ಒಂದು ಸಂಖ್ಯೆ ಆಯ್ತು. ಅದೇ ರೀತಿ ಇನ್ನು ಈ ಎರಡನೇ ಸಂಖ್ಯೆ 12/15 ಇದನ್ನು ಸಹ ನಾವೇನ್ ಮಾಡೋಣ 4ರಿಂದನೇ ಗುಣಿಸ್ಬೇಕು. ಏಕಂತೀರಾ ವಿದ್ಯಾರ್ಥಿ? ನೀವೇನಾದ್ರೂ ಇಲ್ಲಿ 4 ಬಿಟ್ಟು 5ನ್ನು ತೆಗೆದುಕೊಂಡ್ರೆ 15 × 5 75. ಆದ್ರೆ ಛೇದದಲ್ಲಿ 60 ಬರಬೇಕು. ಸೊ 4ರಿಂದನೇ ಗುಣಿಸ್ಬೇಕು. 60. ಇಲ್ಲಿ ಸಹ 4, 12 × 4 48. ಇದರ ಅರ್ಥ ಏನೀಗ ವಿದ್ಯಾರ್ಥಿಗಳೇ? ಈ ಸಂಖ್ಯೆ 40/60 ಮತ್ತು ಈ ಎರಡನೇ ಸಂಖ್ಯೆ 48/60. ಈಗ ಇವುಗಳ ಮಧ್ಯದಲ್ಲಿರುವಂತಹ ಭಾಗಲಬ್ಧ ಸಂಖ್ಯೆ ನಾವು ಕಂಡುಹಿಡ್ಕೋಬೇಕು. 40 ಆದ್ಮೇಲೆ 41 ಬರುವುದು. ನೆಕ್ಸ್ಟ್ 42, 43, 44, 45, 46, 47. ಆದ್ರೆ ಕೇವಲ ನಮಗೆ 5 ಭಾಗಲಬ್ಧ ಸಂಖ್ಯೆ ಕೇಳಲಾಗಿದೆ. ಸೊ ಈಸಿಯಾಗಿ 5 ಭಾಗಲಬ್ಧ ಸಂಖ್ಯೆ ಸಿಗಬಹುದು, ಹೌದಲ್ಲ? ಸೊ ಈ ರೀತಿ ನೀವು ಸಂಖ್ಯೆಗಳ ಒಂದು ಅಂಶಗಳ ಬೆಲೆಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಗಮನವಿಟ್ಟು ನೋಡಿ, ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ. ಸೊ ಗಮನವಿಟ್ಟು ನೋಡಿ. ಆದ್ದರಿಂದ 2/3 ಮತ್ತು 4/5 ಮಧ್ಯದಲ್ಲಿರುವ 5 ಭಾಗಲಬ್ಧ ಸಂಖ್ಯೆಗಳು. ಓಕೆ, 2/3 ಅಂದ್ರೆ ವಿದ್ಯಾರ್ಥಿ ಇದು 40/60. 4/5 ಅಂತಂದ್ರೆ ಇದು 48/60. ಸೊ 40/60 ಹಾಗೂ 48/60 ಮಧ್ಯದಲ್ಲಿ ಸಂಖ್ಯೆ ಬರೆದು ಬಿಟ್ರೆ ಅದು 2/3 ಮತ್ತು 4/5 ಮಧ್ಯದ ಸಂಖ್ಯೆಗಳೇ. ಸೊ 40 ಆದ್ಮೇಲೆ 41/60. ನೆಕ್ಸ್ಟ್ 42/60, 43/60, 44/60. ನೆಕ್ಸ್ಟ್ 45/60. ಇದೆಲ್ಲ ವಿದ್ಯಾರ್ಥಿಗಳು ಇದೇ ರೀತಿ 46/60 ಬರೀಬಹುದು, 47/60 ಬರೀಬಹುದು. ನೆಕ್ಸ್ಟ್ 48/60 ಅದು ಈ ಸಂಖ್ಯೆ. ಸೊ ನಮ್ಗೆ ಅದು ಬೇಕಾಗಿಲ್ಲ. ನಿಮ್ಮಲ್ಲಿ ಕೇವಲ 5 ಸಂಖ್ಯೆ ಕೇಳಲಾಗಿದೆ, ನಾವು 5 ಸಂಖ್ಯೆ ಬರೆದ್ಬಿಟ್ರೆ ಸಾಕು. ಇದೇ ವಿದ್ಯಾರ್ಥಿ ಯಾವ ರೀತಿ 2 ಸಂಖ್ಯೆಗಳ ಮಧ್ಯದ ಭಾಗಲಬ್ಧ ಸಂಖ್ಯೆ ಹುಡುಕಾಡಿ ನಾವು ಈ ರೀತಿ ಬರೀಬಹುದು. ಇದಕ್ಕಾಗಿ ವಿದ್ಯಾರ್ಥಿಗಳ ಅಭ್ಯಾಸ 2.2 ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಲವು ವಿಡಿಯೋಗಳಿವೆ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ. ಅವುಗಳನ್ನ ನೋಡ್ಕೊಂಡ್ರೆ ಈ ಪಾಯಿಂಟ್ ಇನ್ನೂ ಕ್ಲಿಯರ್ ಆಗುವುದು. ಸೊ ವಿಡಿಯೋನ ನೋಡ್ಕೊಂಡು ನಂತರ ಇಂಥ ಲೆಕ್ಕ ನೀವು ಬಿಡಿಸಲಿದ್ರೆ ಬಹಳ ಈಸಿ ಆಗುವುದು ನೋಡಿ. ಸೊ ಇದು ಅಭ್ಯಾಸ 2.2ರ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ. ಈಗ ಇನ್ನೂ 2 ಪ್ರಶ್ನೆಗಳಿಗೆ ಅವುಗಳನ್ನ ಬಿಡಿಸೋಣ ಬನ್ನಿ. ಸೊಲ್ಯೂಷನ್. 5ನೇ ಪ್ರಶ್ನೆಯಲ್ಲಿ 2ನೇ ಉಪ ಪ್ರಶ್ನೆ. ಓಕೆ, -3/2 ಮತ್ತು 5/3 ಮಧ್ಯದ 5 ಭಾಗಲಬ್ಧ ಸಂಖ್ಯೆ ಗುರ್ತಿಸ್ಕೋಬೇಕು. ಓಕೆ, ದ ಫಸ್ಟ್ ಕಂಡೀಷನ್ ಈಸ್, ಮೊದಲನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಛೇದ ಸೇಮ್ ಆಗ್ಬೇಕು. ಛೇದ ಸೇಮ್ ಆಗ್ಬೇಕಪ್ಪ ಅಂತಂದ್ರೆ ಅವುಗಳ ಲಸಾದಿಂದ ನಾವು ಅವುಗಳನ್ನ ಗುಣಿಸ್ಕೋಬೇಕು. ಯಾವ ರೀತಿ ಅಂತೀರಾ? ನೋಡಿ, ಮೊದಲಿಗೆ ದತ್ತ ಬರ್ಕೊಳ್ಳಿ. ದತ್ತ ಸಂಖ್ಯೆಗಳು -3/2 ಮತ್ತು 5/3. ಛೇದ ಸಂಖ್ಯೆ ಲಸ ಕಂಡುಹಿಡ್ಕೊಳ್ಳಿ. 2 ಮತ್ತು 3ರ ಲಸ. 2 ಮತ್ತು 3ರ ಲಸ ಎಷ್ಟು? 6. ಏಕೆಂದರೆ 2 ಒಂದು ಸಮ ಸಂಖ್ಯೆ, ಇದೊಂದು ಬೆಸ ಸಂಖ್ಯೆ. ಸೊ ಸಮ ಸಂಖ್ಯೆ ಬೆಸ ಸಂಖ್ಯೆ ಲಸ ಅಂತಂದ್ರೆ ಅವುಗಳ ಗುಣಲಬ್ಧವೇ ಅವುಗಳ ಲಸ. ಓಕೆ, ಈಗ -3/2 ಇದನ್ನ ಛೇದದಲ್ಲಿ ಇಂಥ ಸಂಖ್ಯೆಯಿಂದ ಗುಣಿಸ್ಬೇಕಪ್ಪ ಅಂತಂದ್ರೆ ಉತ್ತರ 6 ಬರಬೇಕು. ಆ ಸಂಖ್ಯೆ ಯಾವುದು? ಸಿಂಪಲ್ ಆದಂತ ಪ್ರಶ್ನೆ ವಿದ್ಯಾರ್ಥಿ. 2ರ ಬಗ್ಗೆಯಲ್ಲಿ 6 ಯಾವಾಗ ಬರುವುದು ನೋಡಿ. 3ರಿಂದ ಅಂಶದಲ್ಲಿಯೂ ಸಹ 3 ತೆಗೆದುಕೊಂಡ್ಬಿಡಿ. ಸೊ -× ಪ್ಲಸ್ -3 × 3 ಇದು 9. ಮತ್ತು ಎರಡನೇ ಸಂಖ್ಯೆ ತೆಗೆದುಕೊಳ್ಳಿ 5/3. ಇದಕ್ಕೂ ಸಹ ಛೇದದಲ್ಲಿ ಇಂತಹ ಸಂಖ್ಯೆಯಿಂದ ಗುಣಿಸಬೇಕು, ಉತ್ತರ 6 ಬರಬೇಕು. ಸೊ 3ರ ಬಗ್ಗೆಯಲ್ಲಿ 6 ಎಷ್ಟರಿಂದ? ವೆರಿ ಗುಡ್, 2ರಿಂದ. ಅಂಶದಲ್ಲಿ ಸಹ 2 ತೆಗೆದುಕೊಂಡ್ಬಿಡಿ. 5 × 2 ಇದು 10. ಸೊ ಇದು 10/6. ಈಗ ಛೇದ ಅಂತೂ ಸಮ ಆಯ್ತು ವಿದ್ಯಾರ್ಥಿಗಳು. ಸ್ವಲ್ಪ ಅಂಶ ಗಮನಿಸ್ಕೊಳ್ಳಿ. -9 ಇದು 10.
ಈಗ -9/6 ಮತ್ತು 10/6 6 ಕಾಮನ್, ಅದನ್ನ ಬಿಟ್ಬಿಡಿ. -9 ಮತ್ತು 10 ಮಧ್ಯದಲ್ಲಿರುವಂತಹ ಸಂಖ್ಯೆನ ನೋಡ್ಕೊಳ್ಳಿ. ಎಷ್ಟು? -8, -7, -6, -5, -4, -3, -2, 1, 0, 1, 2, 3, 4, 5, 6, 7, 8, 9, ನಂತರ 5, 10. ಇದರ ಅರ್ಥ -9 ಮತ್ತು 10 ಮಧ್ಯ ಬಹಳಷ್ಟು ಸಂಖ್ಯೆಗಳಿವೆ. ನಾವುಗಳಲ್ಲಿ ಕೇವಲ 5 ಬರ್ದ್ಬಿಟ್ರೆ ಸಾಕು. ನೋಡಿ, ಇದೆಲ್ಲ ಹಿಂದಿನ ಸಮಸ್ಯೆಯಲ್ಲಿ ಈ ರೀತಿ ಆಗ್ತಾ ಇರ್ಲಿಲ್ಲ. ಅಲ್ಲಿ ಕೇವಲ 2 ಸಂಖ್ಯೆ ಮಧ್ಯೆ ಮೊದಲನೇ ಬಾರಿ ನಾವು ಲಸ ಕಂಡಿಡಿದಾಗ ಕೇವಲ 1 ಸಂಖ್ಯೆ ಬರ್ತಾ ಇತ್ತು. ಅದಕ್ಕೆ ನಾವು ಮತ್ತೆ ಅದನ್ನು ಬಿಡಿಸ್ಕೊಂಡಿದ್ದೀವಿ, ಹೌದಿಲ್ಲ? ಆದ್ರೆ ಇಲ್ಲಿ ಬರ್ತಾ ಇವೆ, ಸೊ ಬರ್ದು ಬಿಡಿ. ಆದ್ದರಿಂದ -3/2 ಮತ್ತು 5/3 ಮಧ್ಯದಲ್ಲಿರುವ 5 ಭಾಗಲಬ್ಧ ಸಂಖ್ಯೆಗಳು. ಓಕೆ, ಮೊದಲನೇದು -3/2 ಅಂತಂದ್ರೆ ಇದು -9/6. ಸೊ ನಾವೇನ್ ಮಾಡೋಣ, ಅದರ ನೆಕ್ಸ್ಟ್ ಸಂಖ್ಯೆ ತೆಗೆದುಕೊಳ್ಳೋಣ. -8/6, ಅದೇ ರೀತಿ -7/6, -6/6, -5/6, -4/6. 5 ಸಂಖ್ಯೆ ಆದ ವಿದ್ಯಾರ್ಥಿಗಳು ಇದೇ ರೀತಿ -3/6, -7/6, -1/6, 0/6, 1/6, 2, 3, 4, 5, 6, 7, 8, 9/6 ತಾವೆಲ್ಲ ಸಂಖ್ಯೆ ಬರೀಬಹುದು. ಆದ್ರೆ ನಮ್ಗೆ ಇಲ್ಲಿ ಕೇವಲ 5 ಭಾಗಲಬ್ಧ ಸಂಖ್ಯೆ ಕೇಳಲಾಗಿದೆ. ಸೊ 5 ಸಂಖ್ಯೆ ಬರ್ಬಿಡಿ. ನಿಮ್ಗೇನಾದ್ರೂ ಈ -5/6 ಬೇಡ, ನಿಮ್ಗೆ ಇಲ್ಲಿ +5/6 ಬೇಕು, ಅದನ್ನ ಬರ್ಕೊಳ್ಳಿ. ಸೊ ನಿಮಗ್ ಬೇಕಾದಂತ 5 ಸಂಖ್ಯೆ ಬರೆದ್ಬಿಟ್ರೆ ಸಾಕು. ಕಂಟಿನ್ಯೂಸ್ ಆಗಿ ಇರ್ಬೇಕಂತ ಏನ್ ಕಂಡೀಷನ್ ಇಲ್ಲ. ಸೊ ತಾವು ಯಾವ ಬೇಕಾದಂತ 5 ಸಂಖ್ಯೆ ಬರ್ದ್ಬಿಟ್ರೆ ಸಾಕು. ಇದೆಲ್ಲ 2ನೇ ಸಮಸ್ಯೆ, ಈಸಿ ಸಮಸ್ಯೆ. ಇನ್ನು 5ನೇ ಮುಖ್ಯ ಪ್ರಶ್ನೆಯಲ್ಲಿ 3ನೇ ಸಮಸ್ಯೆ ತಿಳ್ಕೊಳ್ಳೋಣ, ಬನ್ನಿ. ಓಕೆ ವಿದ್ಯಾರ್ಥಿಗಳು, ಈಗ 5ನೇ ಸಮಸ್ಯೆಯಲ್ಲಿ 3ನೇ ಮತ್ತು ಕೊನೆಯ ಉಪ ಪ್ರಶ್ನೆ. ಓಕೆ, ಮೊದಲಿಗೆ ಸೊಲ್ಯೂಷನ್ ದತ್ತ ಬರ್ಕೊಳ್ಳಿ. ದತ್ತ 1/4 ಮತ್ತು 1/2 ಇವು ಕೊಟ್ಟಂತ ಸಂಖ್ಯೆಗಳು. ಇವುಗಳ ಮಧ್ಯದಲ್ಲಿರುವಂತಹ 5 ಭಾಗಲಬ್ಧ ಸಂಖ್ಯೆ ನಾವು ಬರಿಬೇಕು. ಕಂಡೀಷನ್ ಏನು? ಛೇದ ಸೇಮ್ ಆಗ್ಬೇಕು. ಛೇದ ಸೇಮ್ ಆಗ್ಬೇಕಪ್ಪ ಅಂತಂದ್ರೆ ಅವುಗಳ ಲಸ ಕಂಡುಹಿಡಿಬೇಕು. ಓಕೆ, 4 ಮತ್ತು 2ರ ಲಸ. ಓಕೆ, ಇಲ್ಲಿ ನೋಡಿ, 4 ಮತ್ತು 2ರ ಲಸ ಯಾವ ರೀತಿ ಕಂಡುಹಿಡ್ಕೋಬೇಕು. ಮೊದಲಿಗೆ 4 ಮತ್ತು 2 ಯಾವ ಮಗ್ಗಿಲಿ ಬರುವಂತ ಸಂಖ್ಯೆಗಳು? 2ರ ಮಗ್ಗಿಲಿ. ಸೊ 2ರ ಮಗ್ಗಿಲಿ 4 ಬರುವುದು 2ರಿಂದ, 2ರ ಮಗ್ಗಿಲಿ 2 ಬರುವುದು 1ರಿಂದ. ಈಗ ಈ ಸಂಖ್ಯೆ ಅಂತೂ 1 ಆಯ್ತು, ಅದನ್ನ ಬಿಟ್ಬಿಡಿ. ಈ 2 ಯಾವ ಮಗ್ಗಿಲಿ ಬರುವುದು? 2. ಸೊ 2ರ ಮಗ್ಗಿಲಿ 2 ಬರುವುದು 1ರಿಂದ, ಇದು ಸಹ 1ರಿಂದ. 2 × 2 4. ಇದರ ಅರ್ಥ ಇವುಗಳ ಲಸ ಎಷ್ಟಪ್ಪ ಅಂತಂದ್ರೆ 4. ಈ ರೀತಿ ಸಹ ಕಂಡುಹಿಡ್ಕೋಬಹುದು ವಿದ್ಯಾರ್ಥಿಗಳೇ. ಅಥವಾ 2 ಮತ್ತು 4 ಒಂದೇ ಮಗ್ಗಿಯಲ್ಲಿ ಬರುವಂತ ಸಂಖ್ಯೆಗಳು, ಅವಾಗ ದೊಡ್ಡ ಸಂಖ್ಯೆ ಅದರ ಒಂದು ಲಸ. ಈ ರೀತಿ ಸಹ ತಾವು ತಗೋಬಹುದು. ಈತಲ್ಲ, ಸೊ ಲಸ ಅಂತೂ ಬಂತು. ಈಗ ಛೇದದಲ್ಲಿ ಸಂಖ್ಯೆ ಸಮ ಆಗಬೇಕು. ಆದ್ದರಿಂದ ಮೊದಲನೇ ಸಂಖ್ಯೆ ತೆಗೆದುಕೊಳ್ಳಿ. ಈಗ 1/4. ಈ ಸಂಖ್ಯೆಗೆ ಇಂಥ ಒಂದು ಸಂಖ್ಯೆಯಿಂದ ಗುಣಿಸಬೇಕು, ಉತ್ತರ 4 ಬರಬೇಕು. ಆ ಸಂಖ್ಯೆ ಯಾವುದು? ಡೆಫಿನೆಟ್ಲಿ 1. ಅನನ್ಯತಾಂಶ ನೆನಪಿದೆಯಲ್ಲ, 1. ಸೊ ಇಲ್ಲಿ ಸಹ 1ಅನ್ನು ತೆಗೆದುಕೊಳ್ಳಿ. 1 × 1 1. ಸೊ ಇದು 1/4. ಈ ಸ್ಟೆಪ್ ನೀವು ಬಿಡಿಸ್ಲಿಲ್ಲ ಅಂತಂದ್ರು ವಿದ್ಯಾರ್ಥಿ ನೋ ಪ್ರಾಬ್ಲಮ್, ಯಾಕಂದ್ರೆ ಈಗಾಗಲೇ ಛೇದದಲ್ಲಿ 4 ಇದೆ. ನಮಗೂ ಸಹ ಲಸದಲ್ಲಿ 4 ಬರಬೇಕು. ಇದನ್ನೊಂದು ನೀವು ಬಿಡಿಸ್ಕೊಂಡ್ರು ಸಹ ಸಾಕು. ಜಸ್ಟ್ ಫಾರ್ ಸ್ಟೆಪ್ಸ್ ಹೋಗ್ತಾ ಇದೆಯಲ್ಲ, ಸೊ ಈ ರೀತಿ ಬಿಡಿಸ್ಕೊಂಡಿದ್ದು. ಸೊ ಇನ್ನು 1/2 ಅಂತ ತೆಗೆದುಕೊಳ್ಳಿ. ಈಗ ಛೇದದಲ್ಲಿ ಇಂತಹ ಸಂಖ್ಯೆಯನ್ನು ಗುಣಿಸಬೇಕು, ಉತ್ತರ 4 ಬರಬೇಕು. ಸೊ 2ರ ಮಗ್ಗಿಲಿ 4 ಯಾವಾಗ? ವೆರಿ ಗುಡ್, 2ರಿಂದ. ಸೊ ಇಲ್ಲಿ ಸಹ 2ಅನ್ನು ಗುಣಿಸ್ಕೋಬೇಕು. 2 × 1 ಇದು 2. ಸೊ ಇದರ ಅರ್ಥ ಈಗ ಛೇದ ಸೇಮ್ ಆಯ್ತು ನೋಡಿ. ಒಂದು 1/4, ಮತ್ತೊಂದು 2/4. ಈಗ 1/4 ಮತ್ತು 2/4ರ ಮಧ್ಯದಲ್ಲಿರುವಂತಹ ಸಂಖ್ಯೆ ಯಾವುದು? 1 ಆದ್ಮೇಲೆ ಕಂಟಿನ್ಯೂ 2 ಬರ್ತಾ ಇದೆ. ಸೊ ಇದರ ಅರ್ಥ ಮಧ್ಯದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಬಹಳ ಕಡಿಮೆ, ಇಲ್ಲ ಅಂತ ಹೇಳ್ಬಿಡಿ, ಬಹಳ ಕಡಿಮೆ. ಅದಕ್ಕೆ ನಾವೇನ್ ಮಾಡೋಣ, ಈಗ ಈ ಅಂಶದ ಸಂಖ್ಯೆನ ಇನ್ನು ಹೆಚ್ಚಿಸ್ಕೊಂಡ್ಬಿಡೋಣ. ಯಾವ ರೀತಿ ಅಂತೀರಾ? ಅಂಶಕ್ಕೆ ಯಾವ್ದೊಂದು ದೊಡ್ಡ ಸಂಖ್ಯೆಯಿಂದ ಗುಣಿಸ್ಕೊಂಡ್ಬಿಡಿ. ಉದಾಹರಣೆಗೆ 4 ಆಗ್ಲಿ, 5 ಆಗ್ಲಿ, 7 ಆಗ್ಲಿ, 8 ಆಗ್ಲಿ, ಬೇರೆ ಸಂಖ್ಯೆಯಿಂದ ಗುಣಿಸ್ಕೊಳ್ಳಿ. ನಾವೇನ್ ಮಾಡೋಣ, 8ರಿಂದ ಗುಣಿಸ್ಕೊಳ್ಳೋಣ. ಓಕೆನಾ? ಓಕೆ, ಈಗ ಈ 1/4 ತೆಗೆದುಕೊಳ್ಳಿ. 1/4 ಇಂಟು
8 ಅಂಶದಲ್ಲಿ 8 ಛೇದಲ್ಲಿ ಗುಣಿಸ್ಕೊಂಡ್ಬಿಡಿ. 8 ಇಂಟು 1 8, 4 ಇಂಟು 8 ಇದು 32. ಅದೇ ರೀತಿ ಈ ಸಂಖ್ಯೆಗೂ ಸಹ 8ರಿಂದಾನೇ ಗುಣಿಸ್ಕೋಬೇಕು, ಅದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಮತ್ತು 2/4 ಇಂಟು ಅಂಶದಲ್ಲಿ 8 ಛೇದದಲ್ಲಿ 8, 8 ಇಂಟು 4 32 ಬಂತಲ್ಲ. ಛೇದದಲ್ಲಿ 32 ಸೊ ಸೇಮ್ ಬರಬೇಕು, ಅದಕ್ಕಾಗಿ 8ರಿಂದ ಗುಣಿಸ್ಕೋಬೇಕು. ನೀವು ಇಲ್ಲಿ ಛೇದದಲ್ಲಿ 8ಅನ್ನ ಗುಣಿಸಿ ಇಲ್ಲಿ 7ಅನ್ನ ಗುಣಿಸಿದ್ರೆ ಅಂಶ ಮತ್ತೆ ಚೇಂಜ್ ಆಗೋದು, ಸೊ ಆ ರೀತಿ ಮಾಡ್ಕೋಬೇಡಿ. 8 ಇಂಟು 2 16. ಈಗ ನೋಡಿ ವಿದ್ಯಾರ್ಥಿಗಳು, ಮೊದಲನೇ ಸಂಖ್ಯೆ 8/32, ಎರಡನೇ ಸಂಖ್ಯೆ 16/32. ಈಗ 32 ಅಂತೂ ಕಾಮನ್ ಆಯ್ತು. ಈಗ 8 ಮತ್ತು 16 ಮಧ್ಯದಲ್ಲಿರುವಂತಹ ಸಂಖ್ಯೆಗಳು 8 ಆದ್ಮೇಲೆ 9, 10, 11, 12, 13, 14, 15. ಸೊ 1, 2, 3, 4, 5, 6, 7 7 ಭಾಗಲಬ್ಧ ಸಂಖ್ಯೆ ಬಂದ್ಬಿಟ್ಟು ನೋಡಿ. ಸೊ ಅದ್ರಲ್ಲಿ ನಾವು 5 ಬರ್ದ್ಬಿಟ್ರೆ ಸಾಕು, ಇದಲ್ಲ. ಆದ್ದರಿಂದ ಈ ಒಂದು ಸಂಖ್ಯೆ 1/4 ಮತ್ತು 1/2 ಮಧ್ಯದಲ್ಲಿರುವ 5 ಭಾಗಲಬ್ಧ ಸಂಖ್ಯೆಗಳು. ಓಕೆ, ಮೊದಲಿಗೆ 8/32 ಆದ್ಮೇಲೆ 9/32, ನಂತರ 10/32, ಇದೇ ರೀತಿ 16ವರೆಗೆ ಮುಂದುವರಿಯಿರಿ. 11/32, ನೆಕ್ಸ್ಟ್ 12/32. ಆದ್ರೆ ನಾವು ಅದನ್ನ ತೆಗೆದುಕೊಳ್ಳೋದು ಬೇಡ, ಯಾಕಂದ್ರೆ ಇನ್ನು ಮುಂದೆ ಬಹಳಷ್ಟು ಸಂಖ್ಯೆ ಅವನು ಸಹ ನಾವು ತಗೋಬಹುದು, ಹೌದಲ್ಲ. ಸೊ 12/32 ಬಿಟ್ರೆ 13/32. ನೀವು ಬರೀರಬಹುದು 12/32, ಅವಾಗ್ಲದು ಕರೆಕ್ಟ್ ಆಗಿ ಜಸ್ಟ್ ನಾವು ಸಂಖ್ಯೆ ಇದಾವಪ್ಪ ಅಂತ ಎಕ್ಸ್ಟ್ರಾ ತಗೋತಾ ಇದ್ದೀವಿ, ಹೌದಲ್ಲ. ಸೊ ನೆಕ್ಸ್ಟ್ 14/32 ನೋಡಿ, 5 ಭಾಗಲಬ್ಧ ಸಂಖ್ಯೆ ನಮ್ಗೆ ಸಿಕ್ಬಿಟ್ರು. ಸೊ ಈ ರೀತಿ ವಿದ್ಯಾರ್ಥಿಗಳೇ ನಾವು ಕೊಟ್ಟಂತ 2 ಭಾಗಲಬ್ಧ ಸಂಖ್ಯೆ ಮಧ್ಯದಲ್ಲಿರುವಂತಹ 5ಕ್ಕೆ 50, 100, 1000 ಸಂಖ್ಯೆ ನಾವು ಕಂಡುಕೋಬಹುದು. ಈ ಅಂಶದ ಬೆಲೆಯನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು, ಈತಲ್ಲ. ಸೊ ಇದು 5ನೇ ಮುಖ್ಯ ಪ್ರಶ್ನೆಯ 3 ಸಮಸ್ಯೆಗಳು ನೋಡಿ. ಸೊ ಇದರೊಂದಿಗೆ ವಿದ್ಯಾರ್ಥಿ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ. ಸೊ ಇದರೊಂದಿಗೆ ನಾವು ಅಭ್ಯಾಸ 2.2ರ 5 ಪ್ರಶ್ನೆಗಳನ್ನು ಈಗ ಬಿಡಿಸ್ಕೊಂಡಿದ್ದೀವಿ. ಈಗ ಉಳಿದಿರೋದು ಓನ್ಲಿ 6th and 7th, ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ಕೋಣ. ಸೊ ವಿಡಿಯೋನ ಲೈಕ್ ಮಾಡಿ, ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಬೇಗ ಮುಂದಿನ ವಿಡಿಯೋ ಬರುವುದು. ಸೊ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ಮುಂದೆ ನಿಮ್ಗೆ ಬರ್ತಾನೆ ಇರುತ್ತವೆ, ಆಯ್ತಾ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.